ನಮಸ್ಕಾರ. ಹೌದಾ? ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಸುಂದರವಾದ ಕಾವ್ಯ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಗೌರಿ ಅನ್ನುವ ಒಂದು ಸಿನಿಮಾ ನಿಜವಾಗ್ಲೂ ಇಟ್ ವಾಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ. ಎರಡು ಹೃದಯಗಳ ಮಿಡಿತವನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಈ ಗೌರಿ ಚಿತ್ರವನ್ನು ಭಾಳ ಸುಂದರವಾಗಿ ನಿರ್ದೇಶನ ಮಾಡಿದ್ದಾರೆ. ಎರಡು ಮುದ್ದಾದ ತಾರೆಗಳನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದಾರೆ. ಒಂದು ಸಮರ್ಜಿತ್ ಲಂಕೇಶ್, ಇನ್ನೊಂದು ಸಾನ್ಯಾ ಅಯ್ಯರ್. ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಯುವ ಪ್ರತಿಭೆಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು. ಈ ಸಿನಿಮಾಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು. ಜನ ಥಿಯೇಟ್ರಿಗೆ ಬಂದು ಇಂಥ ಅದ್ಭುತವಾದ ಒಂದು ಕಾವ್ಯವನ್ನು ನೋಡಬೇಕು ಅನ್ನೋದು ನನ್ನ ಆಸೆ. ಎಲ್ಲರಿಗೂ, ಇಡೀ ತಂಡಕ್ಕೆ ನಾನು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೌರಿ ಅನ್ನುವಂಥ ಒಂದು ವಿಭಿನ್ನ ರೀತಿಯ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಕನ್ನಡಕ್ಕೊಬ್ಬ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ. ಪುರದ್ರೂಪಿ, ಭಾಳ ಉತ್ತಮವಾದಂಥ ನಟನೆ, ಫೈಟಲ್ಲಿರ್ಬೋದು, ಆ್ಯಕ್ಷನ್ನಲ್ಲಿ, ಡ್ಯಾನ್ಸಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಹೀರೋ ಬಂದಿದ್ದಾನೆ. ಇದು ವಿಭಿನ್ನವಾದಂಥ ಒಂದು ಚಿತ್ರ. ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳೇನು ಬರ್ತಾಯಿತ್ತು, ಅದಕ್ಕಿಂತ ವಿಭಿನ್ನವಾಗಿ ಹೊಸ ಅಲೆಯಲ್ಲಿ ಮಾಡಿದ್ದಾರೆ. ಸಂಗೀತಮಯವಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ನೋಡಿ ಬಂದಿದ್ದಾವೆ. ಐ ವಿಶ್ ಆಲ್ ದ ಬೆಸ್ಟ್. ಸಮರ್ಜಿತ್ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾನೆ. ಈಗ ಕನ್ನಡದಲ್ಲಿ ಹೊಸ ನಾಯಕ ನಟರ, ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ. ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿತ್ ಪ್ರವೇಶ ಮಾಡಿದ್ದಾರೆ. ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್, ಸಂಗೀತ, ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಕಥೆಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನು ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ತಾಯಿ ಸೆಂಟಿಮೆಂಟ್ಸ್ ಇರಬಹುದು, ಗ್ರಾಮೀಣ ಇರಬಹುದು, ಜನಪದ ಇರಬಹುದು, ಮತ್ತು ಅರ್ಬನ್ ಒಂದು ಸಂಗೀತ ಸ್ಪರ್ಧೆ ಇರ್ಬೋದು. ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಎರಡರ ಮಿಕ್ಸ್ಚರನ್ನು ಕಾಣ್ತೇವೆ. ಇಂದ್ರಜಿತ್ ಲಂಕೇಶ್ಗೆ, ಸಮರ್ಜಿತ್ಗೆ, ಸಾನಿಯಾಗೆ ಮತ್ತು ತಂಡಕ್ಕೆ ನನ್ನ ಪ್ರೀತಿಪೂರ್ವಕವಾದ ಶುಭಾಶಯಗಳು. ಒಳ್ಳೆಯದು. ನಮಸ್ಕಾರ, ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆಂತಂದರೆ ಬರೀ ಒಂದು ಹೀರೋ ಸಿನಿಮಾದ ಲಾಂಚ್ ಅಂತ ಅಂದ್ಕೊಂಡು ಬಂದಿದೆ. ಜೊತೆಗೆ ಒಂದು ದೊಡ್ಡ ಹೀರೋಯಿನ್ ಕೂಡ ಲಾಂಚ್ ಆಗ್ತಿದ್ದಾರೆ ಅಂತ ನನಗೆ ಸಿನಿಮಾ ನೋಡ್ತಾ ಗೊತ್ತಾಯಿತು. ಸಮರ್ಜಿತ್ ಅವ್ರಿಗೆ ಹಾಗೂ ಸಾನ್ಯಾ ಅವ್ರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ಬರು ಸ್ಕ್ರೀನ್ ಮೇಲೆ. ಅವರಿಬ್ಬರು ತುಂಬ ಚೆನ್ನಾಗಿ ಇಂದ್ರಜಿತ್ ಸರ್ ತೋರಿಸಿದ್ದಾರೆ. ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ತುಂಬ ರಿಫ್ರೆಶಿಂಗ್ ಫಿಲ್ಮ್ ನೋಡ್ದಂಗೆ ಆಯಿತು. ಆ್ಯಂಡ್ ಸಮರ್ಜಿತ್ ಅವ್ರನ್ನ ತುಂಬ ಒಂದು ದೊಡ್ಡ ಬಾಲಿವುಡ್ ಸ್ಟಾರಿಗೆ ಹೋಲಿಸ್ತಾ ಇದ್ರು, ಋತಿಕ್ ರೋಷನ್ ಅವ್ರ ಥರ ಕಾಣ್ತಾರೆ ಅಂತ. ನನ್ನ ಪ್ರಕಾರ ಅದನ್ನು ಮೀರಿ ಅವರು ಅವ್ರದ್ದೇ ಸ್ವಂತವಾದಂಥ ಒಂದು ಹೆಸರು ಮಾಡಿಕೊಂಡು ಬೇರೆ ಹುಡುಗರು ಇನ್ಸ್ಪೈರ್ ಮಾಡೋಂಗೆ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ತುಂಬ ಒಳ್ಳೆ ಸಿನಿಮಾ, ವೆರಿ ಕಲರ್ಫುಲ್ ಸಿನಿಮಾ. ಮ್ಯೂಸಿಕ್ ನಿಮಗೆ ಥಿಯೇಟ್ರಿಂದ ಹೊರಗೆ ಬರ್ತಾನೆ ಉಳ್ಕೊಳ್ಳುತ್ತೆ ನಿಮ್ಮ ಮನಸ್ಸುಗಳಲ್ಲಿ. ತುಂಬ ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಜನರು ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ. ನಾನು ಆ್ಯಕ್ಚುಲಿ ಸಮರ್ಜಿತ್ನ ರಂಗಶಂಕರ ಅಂತ ಒಂದು ಸಲ ನೋಡಿದ್ದೆ, ಅವ್ರ ತಂದೆ ಕರ್ಕೊಂಬಂದ್ರು ನಾಟಕಕ್ಕೆ. ಆಗ ನೋಡಿದಾಗ ಇವನು ಆ್ಯಕ್ಟರ್ ಆಗ್ತಂತ ಅಂದ್ಕೊಂಡಿರಲಿಲ್ಲ. ಬಟ್ ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ತುಂಬ ಒಳ್ಳೆಯ ನಟನಾಗಿ ಆಗಿದ್ದಾನೆ. ಇಂದ್ರಜಿತ್ ಲಂಕೇಶ್ ಅವರು ಅವ್ರ ಮಗನ ಯಾವ ಮಟ್ಟಿಗೆ ತಯಾರು ಮಾಡಿದ್ದಾರೆ ಅಂತಂದರೆ, ಈ ಸಿನಿಮಾದಲ್ಲಿ ಅವ್ರ ಮಗನ್ನ ಅವರು ಒಬ್ಬ ನಟನಾಗೆ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ದಯಮಾಡಿ ಎಲ್ಲ ಬಂದು ಸಿನಿಮಾ ನೋಡಿ. ನಿನ್ನೆ ಭೀಮಾ, ಇವತ್ತು ಗೌರಿ, ನಾಳೆ ಕೃಷ್ಣ ಬರುತ್ತೆ. ಎಲ್ಲರೂ ನೋಡ್ಬಿಟ್ಟು ಆಶೀರ್ವಾದ ಮಾಡಬೇಕಂತ ಕೇಳ್ಕೊಡ್ತೀನಿ. ದಯಮಾಡಿ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ. ಪ್ಲೀಸ್ ಬನ್ನಿ, ಸಿನಿಮಾ ನೋಡೋಕೆ ಬನ್ನಿ ಎಲ್ಲರೂ. ಥ್ಯಾಂಕ್ ಯು.